ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಸಂಬಂಧದಲ್ಲಿ ದುಡ್ಡು ಕೊಟ್ಟು ಸಂಬಂಧಗಳನ್ನ ಕಳ್ಕೊಬಾರ್ದು. ಯಾಕೆ ಅಂದರೆ ಕೊಡುವ ನಮ್ಮ ಹತ್ರ ಕೇಳುವಾಗ ಇರುವಂಥ ಸಂಬಂಧ ಅದೇ ನಮಗೆ ನಾವು ವಾಪಸ್ ಕೊಡಿ ಅಂತ ಕೇಳಿದಾಗ ಇರಲ್ಲ ಆ ಸಂಬಂಧ. ಹಾಗಾಗಿ ನಾವು ಸಂಬಂಧದಲ್ಲಿ ದುಡ್ಡು ಕಾಸಿನ ವ್ಯವಹಾರಗಳನ್ನಂತೂ ಖಂಡಿತ ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ನಾವು ಅವರು ಒಂದು ಏನೋ ಕಷ್ಟದಲ್ಲಿರ್ತಾರೆ, ಆವಾಗ ನಾವು ಏನಕ್ಕೆ ಆ ದುಡ್ಡನ್ನು ಇಟ್ಟಿರ್ತೀವಿ ಅಂತ ಗೊತ್ತಿರಲ್ಲ. ಒಂದು ಮಕ್ಕಳು ಫೀಸ್ ಕಟ್ಟೋಕ್ಕೆ ಇಟ್ಟಿರ್ತೀವೋ, ಒಂದು ಚೀಟಿ ಕಟ್ಟೋಕ್ಕೆ ಇಟ್ಟಿರ್ತೀವೋ, ಒಂದು ರೇಷನ್ಗೆ ಇಟ್ಟಿರ್ತೀವೋ, ಅಥವಾ ಇನ್ನೇನಾರ ಪರ್ಸ್ನಲಿ ತೀರಾ ಒಂದು ಕಷ್ಟದ ದಿನಗಳಿಗೆ ಇಟ್ಟಿರ್ತೀವೋ, ಆ ದುಡ್ಡನ್ನ ಅವರು ಕೇಳಿದಾಗ ನಾವು, ಯಾಕಂದರೆ ನಮ್ಗೆ ಅವರು ಮುಖ್ಯ ಆಗಿರ್ತಾರೆ, ಆಗ ಅವ್ರಿಗೆ ನಾವು ಕೊಟ್ಬಿಡ್ತೀವಿ ಆ ದುಡ್ಡನ್ನ. ಯಾಕಂದರೆ ಅವ್ರ ಕಷ್ಟ ನಮ್ಗೆ ಆವಾಗ ಬೇಕನ್ನಿಸ್ತದೆ. ಯಾಕಂದರೆ ಅವ್ರು ಇಂಥ ಟೈಮು ಇಂಥ ಇದಕ್ಕೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಆವಾಗ ಏನು ಮಾಡೋಕ್ಕಾಗುತ್ತೆ, ನಾವು ಕೊಡಲೇಬೇಕಾಗುತ್ತೆ. ಆಗ ನಾವು ಕೊಟ್ಟಾಗ ನಾವು ಆ ಟೈಮಿಗೆ ದುಡ್ಡು ಕೇಳೋಕ್ಕೆ ಹೋದಾಗ ಅವ್ರ ಬಾಯಲ್ಲಿ ಬರೋವಂಥದ್ದು ಒಳ್ಳೆ ಮಾತುಗಳಂತೂ ಬರಲ್ಲ. ಎಷ್ಟು ಕೇಳುವಾಗ ಎಷ್ಟು ನಯ ನಾಜುಕಲ್ಲಿ ಕೇಳ್ತಾರೆ ಅಂದರೆ ಅದನ್ನೇ ನಾವು ವಾಪಸ್ ಕೊಡಿ ಅಂತ ಕೇಳಿದಾಗ ಎಂತೆಷ್ಟೋ ಮಾತುಗಳನ್ನ ಆಡ್ತಾರೆ. ಅಂದರೆ ಇರಬರ ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ತಾರೆ, ಅವಳೊಬ್ಬಳೇ ದುಡ್ಕೊಂಡಿರೋದು, ಹಿಂಗೆ ಕೊಟ್ಟು ಹಿಂಗೆ ಕೇಳಿದ್ಲು, ಹಾಗೆ ಹಿಂಗೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಈ ಥರ ಆ ಥರ ಅಂತ ಹೇಳ್ತಾರೆ. ಯಾವ್ಯಾವ ಥರ ಹೇಳ್ತಾರೆ ಅಂದರೆ ನಾವು ಇನ್ನೊಂದ್ಸಲ ಅವ್ರಿಗೆ ದುಡ್ಡು ಕೊಡಬಾರ್ದು, ಯಾಕಾದರೂ ಕೊಟ್ಟವೋ ನಾವು ಅನ್ನೋ ರೇಂಜ್ಗೆ ಎಲ್ಲರಿಗೂ ಹೇಳ್ಕೊಂಡು ತಿರುಗ್ತಾರೆ. ಹಾಗಾಗಿ ನಾನೇನು ಹೇಳೋದು ಅಂತಂದರೆ ಸಂಬಂಧಗಳಲ್ಲಿ ದುಡ್ಡು ಕೊಟ್ಬಿಟ್ಟು ಆ ಸಂಬಂಧಗಳನ್ನ ಕಳ್ಕೊಳ್ಳೋಕೆ ಹೋಗ್ಬಾರ್ದು. ಯಾಕೆ ಅಂದರೆ ಮನೆಗೆ ಬರಲಿ, ನಾವು ಎಷ್ಟು ನಮ್ಮ ಪ್ರೀತಿನ ಎಷ್ಟಾಗುತ್ತೋ ಅಷ್ಟು ತೋರಿಸೋಣ ಅವ್ರಿಗೆ. ಒಂದು ಹೊರ್ಗಡೆ ಕರ್ಕೊಂಡು ಹೋಗ್ಲೇ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಎಲ್ಲನೂ ಖುಷಿಯಿಂದ ಅವ್ರನ್ನ ಕರ್ಕೊಂಬರೋಣ. ಅವ್ರನ್ನೇನು ನೋಡ್ಕೋಬೇಕು ನೋಡಿಕೊಂಡು ಎಲ್ಲ ಮಾಡ್ಕೊಂಬರೋಣ. ಮನೆಗೆ ಬರ್ತಾರೆ, ಊಟ ತಿಂಡಿ ಸ್ನೇಹ ಪ್ರೀತಿ ಇದರಲ್ಲಿ ಯಾವುದೂ ಕಡಿಮೆ ಆಗೋಕ್ಕೆ ಹೋಗ್ಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ. ಆದರೆ ದುಡ್ಡು ಕಾಸು ವ್ಯವಹಾರ ಮಾತ್ರ ಇಟ್ಕೊಳಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಅದರಲ್ಲಿ ತೋರಿಸುವಂಥ ಅವರ ನಮಕಾರ ಬುದ್ಧಿಗಳನ್ನ ಅಷ್ಟು ಕೆಟ್ಟದಾಗಿರುತ್ತೆ. ಇನ್ನೊಮ್ಮೆ ಯಾರಿಗಾದ್ರೂ ಕಷ್ಟದಲ್ಲಿರೋರ್ಗೂ ದುಡ್ಡು ಕೊಡೋಕ್ಕೆ ಭಯ ಆಗ್ತಾ ಇರುತ್ತೆ. ಆ ಮಟ್ಟಿಗೆ ಅವರು ಇದು ಕೊಟ್ಟಿರ್ತಾರೆ. ಯಾಕೆ ಅಂದರೆ ಮತ್ತು ಇನ್ನೊಂದು ಕೆಲವ್ರು ಏನು ಅಂದರೆ ದುಡ್ಡು ಕೊಟ್ಟರೆ ಸಂಬಂಧ ಬೇಕಂತೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರನ್ನ ಒಂಥರ ಕೇವಲವಾಗಿ ನೋಡುವಂಥದ್ದು. ಇದು ಬಂದು ನನಗೆ ಅನುಭವ. ಏನಕ್ಕೆ ಅಂದರೆ ಇದು ಕೊರೋನಾ ಟೈಮಲ್ಲಿ ನಡೆದಿರುವಂಥದ್ದು ಫ್ರೆಂಡ್ಸ್. ಏನಂದರೆ ನಮ್ಮ ರಿಲೇಟಿವ್ ಒಬ್ಬರು ಮದುವೆ ಇದ್ದಿತ್ತು. ಅವ್ರು ನನಗೆ ಚಿಕ್ಕಪ್ಪನೇ ಆಗಬೇಕು. ಹಾಗಾಗಿ ದುಡ್ಡು ಕೇಳಿದರು, ಒಂದು 50,000 ದುಡ್ಡು ಕೊಡು, ನಿನ್ನ ಮಗಳ ಮದುವೆ ಅಷ್ಟರೊಳಗೆ ನಾವು ಸ್ವಲ್ಪ ಹಾಕಿ ಕೊಡ್ತೀವಿ, ಅದಕ್ಕೆ ಕೊಡು 50,000 ಅಂತ ಕೇಳಿದರು. ಫ್ರೆಂಡ್ಸ್, ಕೊರೋನಾ ಟೈಮಲ್ಲಿ ನಮ್ಮದೊಂದು ಸ್ವಲ್ಪ ಬಿಸ್ನೆಸ್ಸು ಲಾಸ್ ಆಯಿತು. ಏನಪ್ಪ ಅಂದರೆ ನಾವು ಚೀಟಿ ವ್ಯವಹಾರ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಕೊರೋನಾ ಬಂದಿದ್ದಕ್ಕೂ ಒಂದು 8-10 ಜನ ಚೀಟಿ ದುಡ್ಡನ್ನ ತೊಗೊಂಡು ಎದ್ಬಿಟ್ರು. ಅಂದರೆ ಗೊತ್ತಿರೋರನ್ನೇ ವ್ಯವಹಾರ ಮಾಡ್ತಾಯಿದ್ದಿದ್ದು. ಒಂದು 8-10 ಜನ ದುಡ್ಡು ತೊಗೊಂಡು ಎದ್ಬಿಟ್ರು. ಅಂದರೆ ಅದು ನಾನು ಮಾಡ್ತಾ ಇರ್ತಿದ್ದಿಲ್ಲ, ನಮ್ಮ ಅತ್ತೆ ಮಗ, ಅವ್ರ ವೈಫು, ಅವರಮ್ಮ ಚೀಟಿ ವ್ಯವಹಾರ ಮಾಡ್ತಾಯಿದ್ರು. ನಂಗೆ ಗೊತ್ತಿರೋರು ಕಷ್ಟ ದಿನಗಳಿಗೆ ಚೀಟಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ದುಡ್ಡು ಕಾಸು ಮಿಕ್ಕತ್ತಲ್ಲ ಅಂತ ಹಾಕೋತಾಯಿದ್ದೆ. ಅವ್ರು ಏನು ಮಾಡಿದ್ರು, ದುಡ್ಡು ತೊಗೊಂಡು ಎದ್ಬಿಟ್ರು. ಯಾಕಂದರೆ ನನ್ನ ಒಂದು ಬಂಡವಾಳನೂ ಅದರಲ್ಲಿ ಸ್ವಲ್ಪ ಇತ್ತು, ಮತ್ತು ಫೈನಾನ್ಸ್ ಎಲ್ಲ ಮಾಡ್ತಾಯಿದ್ರು. ಆವಾಗ ನಾನು ಮನೇಲಿ ದುಡ್ಡು ಇಡೋ ಬದಲು ಯಾರಿಗಾದ್ರೂ ಸಹಾಯ ಆಗುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಕಡಿಮೆ ಇಂಟ್ರೆಸ್ಟು ಹಾಗೆ ಕೊಟ್ಕೋತಿದ್ವಿ. ಅವರು ಅಂಗಡಿಯೆಲ್ಲ ಕ್ಲೋಸ್ ಮಾಡಿಬಿಟ್ರು. ಕೊರೋನಾ ಟೈಮಲ್ಲಿ ವ್ಯಾಪಾರ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಅವರು ಅಂಗಡಿ ಕ್ಲೋಸ್ ಮಾಡಿ ಊರಿಗೆದ್ರು. ಅವು ದುಡ್ಡು ಬರಲಿಲ್ಲ. ನಾನೊಂದು 3-4 ಲಕ್ಷ ಹೋಯ್ತು ಆ ದುಡ್ಡು ಆ ಟೈಮಲ್ಲಿ. ಹೋಗಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಈ ಥರ ಐತೆ ಅಂತ. ಅದೇ ಟೈಮಲ್ಲಿ ಅವ್ರಿಗೆ ಮದುವೆ ಇದ್ದಿತ್ತು. ಮದುವೆಗೆ ಕೇಳಿದ್ರು. ನಾನು ಆದರೆ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ, ಗ್ಯಾರಂಟಿ ಇಟ್ಕೋಬೇಡಿ ಅಂತ ಹೇಳಿದ್ದೆ. ಆದರೂ ಕೊಡು, ನಿನ್ನ ಮಗಳ ಮದುವೆ ಅಷ್ಟರೊಳಗೆ ಕೊಡ್ತೀವಿ ಅಂತಂದರು. ಸ್ವಂತ ರಿಲೇಟಿವೇ, ಮದುವೆಗೆ ಬೇರೆ ಕರೀತಾ ಇದ್ದಾರೆ, ಹೋಗಲೇಬೇಕು. ನಾನು ಅದೇ ನನ್ನ ಕೈಲಿ ಯಾವುದೂ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿದೆ. ಆವಾಗ ಏನು ಮಾಡಿದ್ರು, ಮದುವೆಗೆ ಬರಲೇಬೇಕು ಅಂತ ಕರೆದ್ರು. ಸರಿ ಅಂತ ಹೋದ್ವಿ ಫ್ರೆಂಡ್ಸ್. ಒಂಥರ ಅವರು ನಾನು ಯಾವಾಗಲೂ ಹೋಗೋದಕ್ಕೆ ತೋರಿಸೋಂಥ ಪ್ರೀತಿನೂ ಆಮೇಲೆ ತೋರಿಸೋ ಪ್ರೀತಿನೂ ಒಂಥರ ಆಗೋಯ್ತು. ಏನಂದರೆ ದುಡ್ಡು ಕೊಡಲಿಲ್ವಲ್ಲ ಅಂತ ಒಂಥರ ಮಾತು ವರ್ಷ ಎಲ್ಲ ಸ್ವಲ್ಪ ಚೇಂಜ್ ಆಯಿತು. ಆದರೂ ನಮ್ಮನ್ನ ಕರೆದಿದ್ದಾರೆ, ಮನೆಗಂಟ ಬಂದು ಇನ್ವಿಟೇಷನ್ ಕೊಟ್ಟವ್ರೆ ಅಂದರೆ ಅದಕ್ಕೆ ನಾವು ಹೋಗಲೇಬೇಕಲ್ಲ ಅಂದ್ಬಿಟ್ಟು ಹೋಗಿ ಮುಯ್ಯಿ ಹಾಕ್ಬಿಟ್ಟು ಅವತ್ತು ಬಂದವಳು ಫ್ರೆಂಡ್. 6 ವರ್ಷ ಆಯಿತು.
ಅವತ್ತು ಬಂದವಳು ಇವತ್ತಿಗೂ ಅವ್ರ ಮನೆ ಬಾಗಿಲು ಹೆಂಗೈತೆ ಅಂತ ನೋಡಿಲ್ಲ. ಏನಾರ ಅನಿರೀಕ್ಷಿತವಾಗಿ ಫೋನ್ ಮಾಡಿದ್ರೆ ಮಾತು ಅಷ್ಟೇ. ಅದು ಬಿಟ್ಟರೆ ಇನ್ನೂ ಅವ್ರ ಮನೆ ಬಾಗಿಲು ಹೆಂಗೈತೆ ಅಂತ ನೋಡಿಲ್ಲ. ಅಂದರೆ ಅವ್ರಿಗೆ ದುಡ್ಡೇ ಮುಖ್ಯ ಆಗಿತ್ತು ಸಂಬಂಧಕ್ಕಿಂತ. ಹಂಗಾಗಿ ನಾನು ಆ ಸಂಬಂಧಕ್ಕೆ ಬೆಲೆ ಕೊಡಲೂ ಇಲ್ಲ. ಅದು ನನಗೆ ಬೇಡಕ್ಕೂ ಬೇಡ ಆಯಿತು. ಯಾಕೆಂದರೆ ನನಗೆ ಈ ದುಡ್ಡುಗೋಸ್ಕರ ಸಂಬಂಧ ಬೆಳೆಸೋವಂಥದ್ದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಯಾರಿಗೂ ಅಷ್ಟೇ ಫ್ರೆಂಡ್ಸ್, ಎಂಥ ಪರಿಸ್ಥಿತಿಲಿದ್ರೂ ನಾನು ದುಡ್ಡು ಕಾಸು ಕೊಡೋಕ್ಕೆ ಹೋಗಲ್ಲ. ಏಕೆಂದರೆ ನನಗೆ ಆ ಸಂಬಂಧನ ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂತ ಆಸೆ. ದುಡ್ಡು ಕೊಟ್ಬಿಟ್ಟು ಸಂಬಂಧ ಕಳ್ಕೊಳ್ಳೋಕ್ಕಿಂತನೂ ಕೊಡ್ದಂತೆ ಕಳ್ಕೊಂಡು ಕೊಡ್ದಂತೆ ನಿಷ್ಠುರ ಆಗೋದು ತುಂಬಾ ಒಳ್ಳೆಯದು. ಬಿಡಪ್ಪ, ಅವಳ ಹತ್ರ ದುಡ್ಡು ಕಾಸು ಏನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಇನ್ನೆಲ್ಲ ಅವಳು ಒಂದು ಕೈಲಿ ನೋಡ್ಕೋತಾಳೆ, ಇನ್ನೇನು ಅಂತ. ಬೇಕಾದ್ರೆ ನಾನು ಮನೇಲಿರೋ ರೇಷನ್ನು ಕೊಟ್ಬಿಡ್ತೀನಿ. ಹೊಟ್ಟೆಗೆ ಊಟ ಇಲ್ಲ ಅಂದರೆ ರೇಷನ್ ಮನೇಲಿ ಏನೈತೆ ಎಲ್ಲನೂ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಆದರೆ ದುಡ್ಡು ಕಾಸು ಮಾತ್ರ ಬಿಚ್ಚಲ್ಲ. ನನ್ನ ಕೈಲಾಯ್ತಾ ಅವ್ರ ಮನೆಗೆ ಅದರಿಂದ ಏನಾದ್ರು ಉಪಯೋಗ ಇದೆ ಆದರೆ ಬೇಕಾದರೆ ಅದನ್ನು ರೇಷನ್ ಮುಖಾಂತರ ತಗೊಡ್ತೀನಿ, ಇಲ್ಲ ನಾನು ದುಡ್ಡು ಖರ್ಚಾಕಿ ನಾನು ತೆಗೆದುಕೊಡ್ತೀನಿ. ಆಮೇಲೆ ಅವ್ರ ಕಷ್ಟ ದಿನಗಳಿಗೆ ನಾನು ಭಾಗಿಯಾಗ್ತೀನಿ. ಆದರೆ ದುಡ್ಡು ಕಾಸು ವಿಷಯದಲ್ಲಿ ಮಾತ್ರ ಭಾಗಿಯಾಗಲ್ಲ. ಅದೇನಾರು ತರಬೇಕಾ, ಅಲ್ಲೇನಾರು ಮಾಡಬೇಕಾ, ಅದನ್ನು ನನ್ನ ಕೈಯಾರೆ ನಾನೇ ತೊಗೊಂಡೋಗಿ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಹೊರತು ದುಡ್ಡು ಕಾಸು ಮಾತ್ರ ಅಪ್ಪರಣೆಗೂ ಬಿಚ್ಚಕ್ಕಿಲ್ಲ. ಯಾಕೆಂದರೆ ನನ್ನ ಸ್ನೇಹಿತರಿಗೂ ಅಷ್ಟೇ, ಜೀವ ಹೋಗ್ತಾಯಿದ್ರು 10 ರೂಪಾಯಿ ಕೊಡೋಲ್ಲ. ಸಂಬಂಧಿಕರು ಅಷ್ಟೇ, ಅಲ್ಲಿ ಪ್ರಾಣ ಬಿದ್ದೈತೆ ಅಂದರೂ 10 ರೂಪಾಯಿ ಕೊಡೋಲ್ಲ. ಯಾಕೆ ಕೊಡೋಲ್ಲ ಅಂದರೆ ಅನುಭವ ಆಗಿದೆ. ಕೊಟ್ಟು ತುಂಬಾ ನಿಷ್ಠುರ ಆಗಿದ್ದೀನಿ. ಎಷ್ಟು ಅವರು ಕೆಳಗಿಂದ ಮೇಲಕ್ಕೆ ಅವ್ರು ಉದ್ದನೂ ನಾನು ಮಾಡಿದ್ರು ನನ್ನನ್ನು ದೂಷಣೆ ಮಾಡೋದು ತಪ್ಪಿಲ್ಲ. ಅವಳು ಏನು ಮಾಡಿದ್ದಾಳೆ, ಎಂತ ಮಾಡಿದ್ದಾಳೆ, ಬರೀ ಕೊಂಕು ಮಾತು. ಅವಳು ಏನಕ್ಕೂ ಆಗಲ್ಲ, ಯಾವ ಕಷ್ಟಕ್ಕೂ ಆಗಲ್ಲ, ಯಾವ ಸುಖಕ್ಕೂ ಆಗಲ್ಲ. ಕೊಟ್ಟು 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 ನನಗೆ ಬೇಜಾರಾಗ್ಬಿಟ್ಟಿದೆ. ಎಷ್ಟು ಹೆಗಲು ಕೊಟ್ಟಿದ್ದೀನಿ ಅವ್ರುಗಳಿಗೆ ಅಂದರೆ ಕಷ್ಟ ದಿನಗಳಲ್ಲಿ ಅಷ್ಟು ಹೆಗಲು ಕೊಟ್ಟು ಅಷ್ಟು ಅವ್ರಿಗೆ ದುಡ್ಡು ಕಾಸಿನ ವಿಷಯದಲ್ಲಿ ಸಹಾಯ ಮಾಡಿ ಎಲ್ಲ ಮಾಡಿದ್ರು ಅವಳು ಏನು ಮಾಡಿದ್ದಾಳೆ ಅಂತ ಅಂದ್ಕೊಂಡು ಹಿಂದೆ ಮುಂದೆ ಮಾತುಗಳೇ, ನಿಷ್ಠುರದ ಮಾತುಗಳೇ, ಕೆಟ್ಟ ಮಾತುಗಳೇ. ಅವಳೇನು ಮಾಡಲ್ಲ, ಅವಳು ಆಗಲ್ಲ, ಕಷ್ಟ ಸುಖಕ್ಕಾಗಲ್ಲ ಅಂತ ಹೇಳ್ತಾರೆ. ಹಂಗೆ ಸ್ನೇಹಿತರಿಗೂ ಅಷ್ಟೇ, ಅವ್ರ ಕಷ್ಟ ಅಂದಾಗ ನಾನು ಒಡವೆ ಎಲ್ಲ ತೊಗೊಂಡೋಗಿ ಅಡ ಇಟ್ಟಿದ್ದೀನಿ. ಒಂದಷ್ಟು ಜನ ಸ್ನೇಹಿತರಿಗೆ ಅವ್ರ ಮಕ್ಕಳ ಹಾಸ್ಪಿಟ್ಲಲ್ಲಿದ್ದಾಗ ನಾನು ಇಲ್ಲಿಂದ ಆಟೋ ಮಾಡಿಕೊಂಡು ನನ್ನ ಒಡವೆನ ತೊಗೊಂಡೋಗಿ ಅಡ ಇಟ್ಟು ಅವ್ರ ಮನೆ ಬಾಗಿಲಿಗೆ ತೊಗೊಂಡೋಗಿ ಕೊಟ್ಟು 150 ರೂಪಾಯಿ 200 ರೂಪಾಯಿ ಆಟೋ ಮಾಡಿಕೊಂಡು ತಗೊಂಡೋಗಿ ಅವ್ರ ಕೈಗೆ ದುಡ್ಡ ತಲುಪಿಸಿ ಅಲ್ಲಿಂದ ಬಂದಿದ್ರು ನಾನು ಕೇಳ್ಬೇಕಾರೆ ನನಗೆ ನಿಮ್ಮ ದುಡ್ಡೇನು ತಿನ್ಕೊಂಡು ಹೋಗ್ತೀವ, ಕೊಡ್ತೀನಿ ಬಿಡು ಅಂತ ಅಂದ್ಕೊಂಡು ಎಷ್ಟೋ ವರ್ಷ ಆದಮೇಲೆ ನನ್ನ ಒಡವೆಗಳನ್ನ ಬಿಡಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಕಷ್ಟ ಅಂದಾಗ ಯಾವ ಟೈಮಿಂಗ್ಸ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, 8 ಗಂಟೆ ಆಗಲಿ ಮಂಗಳವಾರ ಶುಕ್ರವಾರ ಅಂಥ ಟೈಮಲ್ಲೆಲ್ಲ ಕಿವಿಲಿರೋ ಓಲೆ ಬಿಚ್ಚಿಕೊಡ್ತಿದ್ದೆ ನಾನು. ತಗೊಳ್ಳಿ, ನಿಮ್ಮ ಕಷ್ಟಕ್ಕಿಂತ ನಮ್ಗೆ ಒಡವೆ ಹೆಚ್ಚಲ್ಲ ಅಂತಂದ್ಬಿಟ್ಟು ಕಿವಿಯಿಂದ ಓಲೆ ಬಿಚ್ಕೊಡೋದು, ಕೈಲಿರೋ ರಿಂಗ್ ಬಿಚ್ಕೊಡೋದು, ಇದನ್ನೆಲ್ಲ ಬಿಚ್ಕೊಡ್ತಿದ್ದೆ. ಅವರು 1 ತಿಂಗಳು 15 ದಿನ 1 ವಾರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಹೋಗೋರು. 3 ತಿಂಗಳು 4 ತಿಂಗಳಾದರೂ ದುಡ್ಡು ಬರ್ತಿದ್ದಿಲ್ಲ. ಬಿಡಿಸ್ಕೊಡಿ, ನಂಗೆ ದುಡ್ಡು ಬೇಕು ಅಂತಂದಾಗ ನಿಮ್ಮ ದುಡ್ಡೇನು ತಿನ್ಕೊಂಡು ಹೋಗ್ತೀವ ಅಂತನೋರು. ಹಂಗಾಗಿ ಅದನ್ನೆಲ್ಲ ನೋಡಿಬಿಟ್ಟು ಯಾರಿಗೂ 10 ರೂಪಾಯಿನೂ ಕೊಡೋಲ್ಲ. ಅದಕ್ಕೆ ನಾನು ಹೇಳಿದೆ ಫ್ರೆಂಡ್ಸ್, ಕೊಟ್ಟು ಸಂಬಂಧಗಳನ್ನ ಕಳ್ಕೊಳ್ಳೋಕ್ಕಿಂತ ಕೊಡದಂತೆ ಸಂಬಂಧಗಳು. ಯಾಕಂದರೆ ದುಡ್ಡು ಕೊಟ್ಬಿಟ್ಟು ಸಂಬಂಧ ಬೇಕು ಅನ್ನೋರು ಖಂಡಿತ ಬೇಡ. ನಿಮ್ಗೆ ಯಾರು ಇಲ್ದವರು ನನಗೆ ಸಂಬಂಧ ಬೇಕು, ಅವಳ ಜೊತೆ ನಾನು ಚೆನ್ನಾಗಿರಬೇಕು, ಅವಳು ನಂಗೆ ಬೇಕು ಅಂತ ಅನ್ನೋವಂಥ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಅನುಭವದ ಮಾತು. ಈ ದುಡ್ಡು ಕಾಸು ವಿಷಯದಲ್ಲಿ ತುಂಬಾ ನೊಂದುಬಿಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೋವನ್ನ ಇದು ಮಾಡಿದ್ದೀನಿ. ಯಾಕಂದರೆ ನಾವು ಕೊಡ್ತೀವಿ, ನಮ್ಮ ಕಷ್ಟ ದಿನಗಳಿಗೆ ಯಾರೂ ಆಗಲ್ಲ. ಹಾಗಾಗಿ ಇವತ್ತು ಎಷ್ಟೇ ಇರಲಿ ಇಲ್ದೋಗಲಿ ನಾನು ಮಾತ್ರ ಯಾರಿಗೂ ದುಡ್ಡು ಕಾಸಂತೂ ಬಿಚ್ಚಲ್ಲ. ಅದೊಂದು ಫುಲ್ಲು ಮೇನ್ಸ್. ಅದೆಂಥ ಸ್ನೇಹಿತರೇ ಆಗಿರ್ಬೋದು, ಅದೆಂಥ ಆತ್ಮೀಯ ಸಂಬಂಧಿಕರೇ ಆಗಿರ್ಬೋದು. ನನ್ನ ಮಗಳಿಗೆ 10 ರೂಪಾಯಿ ಸೋಲಲ್ಲ, ನಮ್ಮಮ್ಮನಿಗೂ ಸೋಲಲ್ಲ ಫ್ರೆಂಡ್ಸ್. ನಿಜವಲ್ಲ, ನಮ್ಮಮ್ಮ ಅದೇ ಹೇಳ್ತಾರೆ, ನನಗೆ 10 ರೂಪಾಯಿ ಸೋಲಲ್ವಲ್ಲ ನೀನು ಅಂತ. ನಮ್ಮಮ್ಮನಿಗೂ ಸೋಲಲ್ಲ. ಯಾಕಂದರೆ ದುಡ್ಡು ಕಾಸಂದು ಅನುಭವ ತುಂಬ ಚೆನ್ನಾಗಾಗಿದೆ. ಮತ್ತು ಹಾಗೆ 1 ರೂಪಾಯಿಗೂ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಹಾಗಾಗಿ ನಮ್ಮಮ್ಮನಿಗೂ 10 ರೂಪಾಯಿ ಸೋಲಲ್ಲ. ನಾನು 10 ರೂಪಾಯಿ ಕೊಟ್ಟಿದ್ರೆ ಅಲ್ಲೇ ಇಸ್ಕೊಂಬಿಡ್ತೀನಿ. ಯಾಕಂದರೆ 1 ರೂಪಾಯಿದು ಮಹತ್ವ ಏನು ಅಂತ ಗೊತ್ತು, ಅದರಿಂದ ಅನುಭವ ಏನು ಅಂತ ಗೊತ್ತು, ಅದರಿಂದ ಎಷ್ಟು ಸಂಬಂಧಗಳನ್ನ ಕಳ್ಕೊಂಡಿದ್ದೀನಿ, ಎಷ್ಟು ಸಂಬಂಧಗಳನ್ನ ಉಳಿಸ್ಕೊಂಡಿದ್ದೀನಿ ಅಂತಲೂ ಗೊತ್ತು. ದುಡ್ಡುಗೋಸ್ಕರ ಸಂಬಂಧ ಅನ್ನೋದು ಗೊತ್ತು, ದುಡ್ಡುಗೋಸ್ಕರ ಸ್ನೇಹಿತರು ಅಂತಲೂ ಗೊತ್ತು. ಅದನ್ನೆಲ್ಲ ನೋಡಿ ಇವಾಗ ಯಾರಿಗೂ ಅದಷ್ಟು ದುಡ್ಡು ಅಂತಂದ್ರೆ ಭಯ ನನಗೆ. ದುಡ್ಡು ಅಂದರೆ ಅಲ್ಲೇ ಇರಿ ನೀವು ಅಂತ ಹೇಳ್ತೀನಿ.
ದುಡ್ಡು ದುಡ್ಡು ಅಂದರೆ ಏನಾರ ಹೆಲ್ಪು ಅಂತಾರೆ, ದುಡ್ಡು ಅಂದರೆ ಮುಂದಕ್ಕೆ ಮಾತಾಡಬೇಡಿ. ಬೇರೆ ಏನೇ ಇದ್ದರೂ ಕೇಳಿ, ನಾನು ಮಾಡಿಕೊಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ ಅಂತ ಹೇಳ್ತೀನಿ. ಹೊರತು ದುಡ್ಡು ಕಾಸು ವಿಷಯ ಇದ್ದ ತಕ್ಷಣ ನನ್ನ ವಯಸ್ಸೇ ಬರೋಲ್ಲ, ನನ್ನ ಹತ್ರ ಯಾವುದೂ ಇಲ್ಲ ಅಂತ ಎಷ್ಟೆಲ್ಲ ಮಾತು ಮುಗಿಸ್ಬಿಡ್ತೀನಿ. ಯಾಕಂದರೆ ಮುಂದೆ ಮಾತು ಬೆಳೆಸೋದು ಬೇಡ, ಅವ್ರಿಗೆ ಕೊಡೋದು ಬೇಡ, ನಾವು ನಿಷ್ಠುರ ಆಗೋದು ಬೇಡ, ಅವ್ರು ಕೊಡಬೇಕಾದ್ರೆ ಇಲ್ಲ ಬಲ್ಲದ ಮಾತುಗಳನ್ನು ಆಡೋದು ಬೇಡ. ಏನಕ್ಕೆ ಆ ಥರ ಎಲ್ಲ ಮಾತುಗಳನ್ನ ನಾವು ಕೇಳಬೇಕಲ್ವ? ಎಷ್ಟು ಬರೀ ದುಡ್ಡೇ ಪ್ರಪಂಚ ಅಂತಾರೆ. ಅವಳಿಗೇನು ಕಡಿಮೆ ಆಗಿದೆ, ಅವಳಿಗೇನು ಕೊಡಬೇಕು, ಅವಳಿಗೇನು ಅಪ್ಪಪ್ಪ ರಾಮ. ಅದಕ್ಕೆ ನಾನು ಯಾವ ವ್ಯವಹಾರಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್. ಹಾಗೆ ನಾನೊಬ್ಬಳೇ ಅಂತಲ್ಲ, ತುಂಬ ಜನ ದುಡ್ಡು ಕೊಟ್ಟು ಮೋಸ ಹೋಗಿರೋದು, ದುಡ್ಡಿಂದ ಸಂಬಂಧಗಳನ್ನ ಕಳ್ಕೊಂಡಿರುವಂಥದ್ದು ಎಷ್ಟು ಜನ ಇದ್ದಾರೆ ಅಲ್ವಾ? ಪ್ರತಿಯೊಬ್ಬರು ದುಡ್ಡಿಂದನೇ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದು. ಇನ್ಯಾವ ವಿಷಯದಲ್ಲೂ ಸಂಬಂಧಗಳು ದೂರ ಆಗಲ್ಲ. ದುಡ್ಡು ಸಂಬಂಧನ ಎಷ್ಟು ಬೇಗ ಹಾಳು ಮಾಡುತ್ತದೆ ಅಂತಂದರೆ ಯಪ್ಪ ದೇವ್ರೆ, ಅದು ಹೇಳ್ಕೊಳ್ಳೋಕ್ಕೂ ಸಾಧ್ಯ. ನನಗೆ ನೋಡಿ 6 ವರ್ಷ ಆಯಿತು, ನನ್ನ ಸಂಬಂಧಿಕರಲ್ಲಿ ಒಬ್ಬರು ಬರೀ 50,000 ದುಡ್ಡಿಗೋಸ್ಕರ ಒಂದು ಸಂಬಂಧನ ಕಳ್ಕೊಂಡ್ರು. ಇವತ್ತು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅಂಥ ಸಂಬಂಧಗಳ ಜೊತೆ ಮಾತಾಡೋಕ್ಕೆ ಒಟ್ಟು ಇಷ್ಟಪಡಲ್ಲ ನಾನು. ಕೊಡೋದು ಬೇಡ, ನಿಷ್ಠುರ ಆಗೋದು ಬೇಡ ಅಂತಂದ್ಬಿಟ್ಟು, ಖುಷಿ ಇದ್ದರೆ ಮಾತಾಡಿಸ್ತಾರೆ, ಖುಷಿ ಇಲ್ಲಾರೆ ಇರುತ್ತಾರೆ. ಯಾರಿಲ್ಲ ಅಂದ್ರೂ ನಮ್ಮ ಜೀವನ ನಡೀತಲ್ವ? ಯಾರಿಲ್ಲ ಅಂದರೂ ಊಟ ಮಾಡ್ತೀವಿ, ಯಾರಿಲ್ಲ ಅಂದ್ರೂ ಸೂರ್ಯ ಉದಯಿಸ್ತದೆ, ಸೂರ್ಯ ಎದ್ದೇಳುತ್ತೆ ಅಲ್ವಾ? ಬೆಳಿಗ್ಗೆ ಆಗಲೇಬೇಕು, ರಾತ್ರಿ ಆಗಲೇಬೇಕು ಅಲ್ವಾ? ಸೂರ್ಯ ಹುಟ್ಟಲೇಬೇಕು, ಮುಳುಗಲೇಬೇಕು, ಚಂದ್ರ ಬರಲೇಬೇಕು. ಲೈಫು ಹಂಗೇನೆ ಅಲ್ವಾ? ಬಾಯ್ ಫ್ರೆಂಡ್ಸ್.